ದಂಡಕಾರಣ್ಯ ಇಕೋ ಪಾರ್ಕ್ ಬಂದೇವ ಅಂತ ಹೇಳಿ. ದಂಡಕಾರಣ್ಯ ಇಕೋ ಪಾರ್ಕ್ ನಾವು ಬಂದಿದೀವಿ. ಡಿಸ್ನಿ ಪಾರ್ಕ್ ಅಪ್ಪ ಕರ್ಕೊಂಡ್ ಬಂದಾನ. ನಾವು ಹೋಗಾತಿದ್ದು. ಹಾ 87 ಕೋಟಿ ಜೀವರಾಶಿಗಳನ್ನು ದಾಟಿ ಗಡಿಬಿಡಿಯ ಇರುವೆಗಳೇ ಸಾಲಾಗಿ ಬನ್ನಿರಿ, ಒಬ್ಬೊಬ್ಬರಾಗಿ ಹೆಸರು ಹೇಳಿ ಹೋಗಿರಿ. ಅಲ್ಲುಡಿ ಅಲ್ಲಿ ಅಲ್ಲುಡಿ ಯಾರು ನೋಡತ್ತಾರ? ಚಾರ್ಲಿ ಚಪ್ಲಿನ್. ಹಿರಿಯರು ಹೇಳಿದ್ದು ಒಂದು ಮಾತು. ನಾವು ಇವತ್ತು ಯಾವ ಜೀವ ಅಂತ ಇದಕ್ಕೆ ದಂಡಕಾರಣ್ಯ ಇಕೋ ಪಾರ್ಕ್. ದಂಡಕಾರಣ್ಯ ಇಕೋ ಪಾರ್ಕ್ ದಾಂಡೇಲಿ ಒಳಗ ನಾವು ಬಂದಿದ್ದೀವಿ. ಫಸ್ಟ್ ಟೈಮ್ ಒಳಗಡೆ ಆದ ತಕ್ಷಣ ಇದು ಇರುವೆಗಳ ಸಾಲಿಸ್ತಾರೆ. ಇನ್ನೂ ಕಾಣಿಸ್ತಿದೆ. ಇರುವೆಗಳನ್ನು ನೋಡಿದ್ರೆ ನನಗೆ ಒಂದು ಹಿರಿಯರಿಗೆ ಹೇಳಿದ ಒಂದು ಮಾತು ನೆನಪು ಬಂತು. ಈಗ ನಾವು ಇದು ಪುಣ್ಯ ಪುರುಷರ ಜನ್ಮ ಇದೆಯಲ್ಲ ಭಾರತ, ಈಗ ನಾವೇನು ಮಾನವರಾಗಿ ಹುಟ್ಟಿ ಬಂದಿದ್ದೀವಿ. ಮಾನವರಾಗಿ ಹುಟ್ಟಿ ಬರೋಕ್ಕಿಂತ ಮುಂಚೆ ಇದು ಜೀವನದ ಒಂದು ಸೈಕಲ್ ಅಂತ ಹೇಳ್ತಾರೆ. ಸೈಕಲ್ ಅಂತಂದ್ರೆ ಹೆಂಗೆ ನಾವು ಎಷ್ಟು ಜೀವಗಳನ್ನು ದಾಟ್ಕೊಂಡು ಬಂದಿದ್ದೀವಿ. ಇವಾಗ ಇರುವೆ 87 ಕೋಟಿ ಜೀವಗಳನ್ನು ದಾಟ್ಕೊಂಡು ಬಂದ ನಂತರ ಇದು ಮಾನವ ಜನ್ಮ ಸಿಗ್ತದೆ. ಅದಕ್ಕೆ ನಾವು ಮಾನವರಾಗಿ ಬಂದಿದ್ದೀವಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿದೆ ಅಂದ್ರೆ ಇದೆಲ್ಲ ಕಂತ ಇದೀವಿ, ನೋಡ್ತಾ ಇದ್ದೀವಿ. ನೀವು ನೋಡ್ರಿ, ಇದು ದಾಂಡೇಲಿಯಾಗಿದೆ, ಬಹಳ ಚೆನ್ನಾಗಿದೆ. Found all of the last one is ರಾಜು ಅವರೆಲ್ಲರೂ ವುಡಿ ವುಡ್ ಪಿಕರ್. ಅದ ವುಡಿ ವುಡ್ ಪಿಕರ್. ಇದು ಆಯ್ತು ನೋಡೋದು. ಅಡಿಗೆ ಸಾಮಾನು ಹೊರದು ಎಲ್ಲ ಬರ್ತಾವ. ಹಾ ಇನ್ನೊಂದ್ಸಲ ಹೇಳಿ. ಪಟ ಜಗ್ಗು, ರಾಜು, ಭೀಮ್, ಚುಟ್ಕಿ, ಢೋಲು, ಕಾಲಿಯಾ, ಭೋಲು. ಹೋಗ್ ಸಮು ಎತ್ಲಾ ಅದ ಬಾಚ್ಕೋತೈತಲ್ಲ. ಫೋಟೋನು ತೆಗಿತೇನೆ, ವಿಡಿಯೋನು ಮಾಡ್ತೇನೆ. ಹಾ ನೋಡೇನ್ಲ ಸಾಕು. ನೀವೆಲ್ಲ ನೋಡ್ತಿದ್ರಲ್ಲ ಚುಟ್ಕಿ ಫೋಟೋ ಆಗತೈತಿ. ನಮ್ಮ ಚುಟ್ಕಿ ಆಗ್ಯಾವ್ರಿ, ಅಪ್ಪ ಭೀಮ್ ಅಪ್ಪ ಭೀಮ್ ಮಾಡಿರಿ. ಅವ್ನ ಕೈಯಾಗ ಸಮೋಸ ಆಯ್ತು. ಸಮೋಸ ತಿಂತೈತಲ್ಲ, ಅವ್ನ ಕೈಯಾಗ ಸಮೋಸ ಆಯ್ತು. ಏನ್ ಕೇಳಾತೇನೆ. ನಿಂಗ್ ಗೊತ್ತೈತ್ಲ ಸ್ಟೋರಿ. ಇದು ಬಹಳ ಸಣ್ಣ ಹುಡುಗರಿಗೆ ಬಹಳ ಇಷ್ಟ, ಮತ್ ದೊಡ್ಡವ್ರಿಗೂ ಇಷ್ಟ. ನಮ್ಗ ಮೋಟು ಮತ್ ಪತ್ಲು. ಮೋಟು ಕೈಯಾಗ ಏನೈತದ? ಸಮೋಸ ಐತಿ. ಮತ್ತೆ ಇವು ಪತ್ಲಿಂದ ಶಾನೆ ಇರ್ತಾನ, ಶಾರ್ಪ್ ಮೈಂಡ್, ತಲಿ ಹಿಂಗ್ ಕಳ್ಸ. ಮೋಟು ತಾಕತ್ ಭಾಳ ಇರ್ತಾನ. ಸಮೃದ್ಧಿಗಳ ಅಪ್ಪ. ನಡಿ ನಡಿ ಶಾರ್ಟ್ಸ್ ತಗೋ. ಒಂದೊಂದು ಸ್ವಲ್ಪ ಟೈಮ್ ಬಾಳ್ ತಗೋಬಹುದು. ಸಾಕು ನಡಿ. ಮುಂಗ್ಲಿ ಬೈ ಡೊನಾಲ್ಡ್ ಡಕ್, ಡೇಸಿ ಡಕ್, ಪ್ಲೂಟೋ, ಗೂಫಿ, ಮಿನಿ ಮೌಸ್. ಯಾರ್ ಮಿನಿ ಮೌಸ್? ಅಲ್ಲಿ ಜುಟ್ಟ ಕಟ್ಕೊಂಡಾಳ ಕೆಂಪ್ ಕಲರ್ದಾಕಿ. ಗೂಫಿ ಅಂತ ಯಾರ ಹೆಸರು ಇಟ್ಟಾರ ಗೊತ್ತೈತಿ? ಅವನ ಹೆಸರು ಗೂಫಿ ಇರ್ತೈತೆ. ಯಾರು ನಂಗೆ ಗೊತ್ತೈತ. ಶಾರ್ಟ್ ಆರಾಮ್ ಕುತ್ಕೊಂಡು ಈಗ ಅಲ್ಲಿಂದ ಬಂದು ನೋಡುದು. ಇನ್ನು ನೋಡುದು ಬಾಳ ಐತಿ. ನಾನಂತೂ ಬರೋದ್ ಬೇಡ ನಾತಿದ್ದೆ. ಕರಿ ಬಾಳ ಎಂಜಾಯ್ ಮಾಡಿದ್ವಿ ನಾವ. ಮತ್ತೆ ನೋಡೋ ತರ ಐತಿ. ಇದು ಮಸ್ತ್ ಐತಿ. ಸಣ್ಣ ಈಗ ಟಾಮ್ ಅಂಡ್ ಜೆರಿ ಬಂದಾವ ಬರ್ರಿ. ಚಲೋ ಮಾಡ್ಯಾರ. ಇದು ಸಣ್ಣ ಹುಡುಗರ ಸಲುವಾಗಿ ದೊಡ್ಡವ್ರು ಎಷ್ಟು ಖುಷಿ ಪಡ್ತಾರೆ. ಸಣ್ಣ ಹುಡುಗರು ಟಾಮ್ ಅಂಡ್ ಜೆರಿ ಆಂಗ್ರಿ ಬರ್ಡ್ ನೆನಪಿಲ್ಲ ನನಗೆ. ಗೊತ್ತೇ ಇಲ್ಲ. ನಾವು ಮಂಜು ಅಣ್ಣ ಜೊತೆ ಆಡ್ತೀವಿ. ಆಂಗ್ರಿ ಬರ್ಡ್ ಆತಷ್ಟೇ. ಶಾರ್ಟ್ಸ್ ತಗೊಂಡಿ ಗೇಮ್ಸ್ ಇದ್ದು ಆಂಗ್ರಿ ಬರ್ಡ್ ಮೇಲೆ. ಅದ ಶಾರ್ಟ್ಸ್ ತಗೋ ಅನ್ಸುತ್ತೆ. ಇವ್ರು ಈ ಮ್ಯಾನ್ ಅಲ್ಲ ಅಲ್ಲ ಸ್ಪೈಡರ್. ತಗೊಂಡಿ ಮಾರ್ಕೆಟ್ ಒಳಗೆ ಏನ್ ಮಾಡ್ಯಾರ? ಮಾರ್ಕೆಟ್ ಐತ ಹೊರಗೆ.
ಅದೇ ಇವ್ ಹಲ್ಕ್ ಮತ್ತೆ ಸ್ಪೈಡರ್ ಮ್ಯಾನ್. ಇವ್ರದ್ದು ಜಾಸ್ತಿ ಏನು ಓದ್ತಿರ್ಲಿಲ್ಲ ಥ್ಯಾಂಕ್ ಯು. ವಿಡಿಯೋ ಸ್ಟಾರ್ಟ್. ಅವ್ರು ನೀರಾಗಿನವ್ರೇನು ಅಲ್ಲಿ ನೋಡಿ ಗಾಲಿ ಮೇಲೆ ಕೊಡ್ರತೈತೆ ಹುಡುಗಿ ಏನ್ರಿಪ್ಪ ಅಲ್ಲಿ ನೋಡಿ ರೀ ಅದು ಗಾಲಿನೂ ಕಟ್ಬೋದು ನೋಡ್ರಿ. ಯಾವ್ದೋ ಪ್ರಾಣಿ ಸತ್ ಬಿದ್ದದ. ಅಪ್ಪ ಚಾಲು ಆಯ್ತು. ರೀ ಜರ್ದು ಬಿದ್ದೇರೆ ಬಿಡ್ರಿ ಆಟ ಸುಮ್ಮನೆ ಹೋಗೋದೈತಿ ಊರಿಗೆ ಇನ್ನೂ ಬರೀ ಕಡೆ ಆತ್ ನಿಂದಮ್ಮ. ಅಪ್ಪ ಅಂತ ಕಟ್ಟಾಕ ಎಷ್ಟು? ಹಾ ಹಂಗೆ ಯಾಕದ ಬಿಡು ದೂಸ್ಬೇಡ ನನ್ನ ಸರಿ ರೀ. ಶಾರ್ಟ್ಸ್ ಮಾಡ್ತೇನೆ. ಐತಿ ಇನ್ನು ಕಪ್ಪಿ ಎಲ್ಲ ಗಿರ್ಗಿತೆ. ಡೋರೇಮಾನ್ ಅಲ್ಲಿ ಅದ ನೋಡಿ ಅಲ್ಲಿ ಅಲ್ಲಿ ಅದ ಬಿಟ್ಟು ಹೊಂಟಿದ್ದೀನಿ. ನೀನು ತಗೊಂಡು ಹಿಂಗೆ ಏನು ಮಾಡ್ತಿಲ್ಲ ಕ್ಯಾಮೆರಾ. ಅವು ನಂಗೂ ಗೊತ್ತಿಲ್ಲ. ಇದು ಭಾಳ ಫೇಮಸ್ ಇತ್ತು ಶ್ರೀಕರ್ಗಳದು ಬರೀ ಇದು ನಾ ಭಾಳ ನೋಡ್ತಿದ್ರು. ನೋಡ್ತಿದ್ದೆ ಅವ್ರ ಅಮ್ಮಗೆಲ್ಲ ಹೆಲ್ಪ್ ಮಾಡ್ತಿದ್ದಲ್ಲ ಹುಡುಗ. ಹ್ಮ್ ಸ್ವಲ್ಪ ಹಾಡು. मैं किसी का सपना हूँ जो आज बन गया हूँ सब. अब ये मेरा सपना है कि सबके सपने सपने ಏನ್ರ ಬ್ಯಾಡ್ ಸಾಕು. ಅದು ಹಾಡ ಹಾಕ್ಬಿಟ್ರ. ಕ್ಯಾಟ್ ಇದೆ ಡಿಸೈನ್ ಟು ಹೆಲ್ಪ್ ನೋಬಿತಾ. ಇದು ನೋಡಿ ಅಲ್ಲಿ ನೋಡಿ ಅಲ್ಲಿ ಏನಿದೆ ಫ್ರಾಗ್ ಮತ್ತೆ ಎಡಿ ಅದ ಎಡಿ ಇದು ಮೊಸಳೆ ಮತ್ತೆ ಇದು ನೀರ್ ಕಡೆ ಇದು ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಆಮೇಲೆ ಎಷ್ಟು ದೊಡ್ಡದೈತ್ ನೋಡಿ. ಅಲ್ಲಿ ಹುತ್ತು ಭಾಳ ದೊಡ್ಡದೈತಲ್ಲ. ಹಿಂದಿನ ಸೈಡ್ ನೋನ ಅದ. ಹೂವ ಅಷ್ಟು ಸಣ್ಣ ಇದ್ರು ಮೆಹನತ್ ಮಾಡ್ತಿರ್ತಾವ. ಅಷ್ಟು ದೊಡ್ಡ ಇದನ್ನ ಎಬ್ಸ್ಕೊಂಡು ಹೋಗ್ತಾವ. ಅವು ಹುಳ ಕಾಣಿಸಲ್ಲ ಕರೆ ಅದು ಮಣ್ಣ ತಗೊಂಡ್ ಹೋಗ್ತಿರ್ತಾವಲ್ಲ ಅದು ಕಾಣಿಸ್ತೈತಿ. ಎಲ್ಲ ಮೇಂಟೈನ್ ಮಾಡಿ ಭಾಳ ಕಠಿಣ ಪಾಪ. ಅದ ತಗೊಳತ ಶಾರ್ಟ್ಸ್. ಎಲ್ಲ ತಂದು ಜಾಗ ಹಚ್ಚಿರಿ ಶಮ್ ಹಾಕ್ರಿದ್ರು. ಯಾಕಂದ್ರೆ ಗಾಡಿಯಾಗ ಕೊಡ್ಬೇಕಿಲ್ಲ ಅದು ಅಪ್ಪ ಚಾಲು ಮಾಡ್ತಾರ ಗಾಡಿ. ಏನ್ ಹಾಕಿ ಬರಲ್ಲ ಈಗ. ದಾಂಡೇಲಿ ಬಸ್ ಸ್ಟ್ಯಾಂಡ್. ಹಾ ದಾಂಡೇಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಒಳಗಡೆ. ಟೈಮ್ 1 ಗಂಟೆ ಆಗೈತಿ. ಈಗ ನಮ್ಗೆ ಹೋಗಾಕ 4 ಗಂಟೆ ಆಗ್ತದಂತ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. 1 4 ಗಂಟೆ ಅಂತ ಹೋಗುವ. ದಾಂಡೇಲಿಗೆ ಧನ್ಯವಾದಗಳು ಅಂತ ಹೇಳ್ಯಾರ ಇಲ್ಲಿ. ನಿಜವಾಗ್ಲೂ ಧನ್ಯವಾದನ ದಾಂಡೇಲಿಗೆ. ಬಾಯ್ ಬಾಯ್, ಮತ್ತೆ ಸಿಗ್ತೀವಿ. ಅವ್ರ ಯಾರ? ಗುಡಿ ಹೋಗಿದ್ವಿ. ಹಾ ಹಾ ಅದೇ ಹಾ ಹೌದು ದೇವಿ ಮಸ್ತ್ ಅದಾವ ಇಲ್ಲೆಲ್ಲ. ಚಲೋ ಇದು ಮಾಡ್ಯಾರ. ಬಂತು ಬೆಳಗಾವಿ ವೈದ್ಯನಾಥ್. ಇದ್ರೊಳಗು ಜಗಲ್ಬೇಟ ಜಗಲ್ಪೇಟ್ ಇರ್ಬೋದು. ಅದ ನೋಡಿ ಅಡಿಕೆ ಗಿಡ ಪೇಟೆ ಪೇಟೆ ಅದು ಇಲ್ಲ ಅನ್ನೋದು. ಭಾಳ ಪೇಟೆ ಅವೆಲ್ಲ ಇದ್ರೊಳಗಂತ ಸೌತ್ ಒಳಗ. ಇದು ಹೆಂಗ ಹಚ್ಚಾರಿಪ್ಪ ಇಷ್ಟ. ಅಲ್ಲಿ ಹೊಸ ಜಾಗಗಳು ಊಟ ಹೋದ್ವಿ. ರಾಮನಗರ ಅಂತ ಇದೆ. ಶಾಮು ಊಟ ಬೇಡ ಅಂತ ಕೂತ ನೋಡ್ರಿ.
ಅದು ಇದು ಸೇಮಾ ಐತಿ ಸಿಂಧುಗಳೆಲ್ಲ ಬಿದ್ದಿದೆ ಕೆಳಗಡೆ ನೈಸ್ ಅದು ಗೊತ್ತಿಲ್ಲ मटन सूखा मटन सूखा बनता है, आपने उसको बुलाया नहीं जीरा बनता है। नहीं बुलाया ना मैं बनाने के बोला चिकन मंचूरी, हाँ चिकन मंचूರಿ ಹೋಟೆಲ್ ರಾಜ್ ಪ್ಯಾಲೇಸ್ ಚೆನ್ನಾಗಿದೆ. ಊಟ ಲೈಟ್ ಆಗಿದೆ, ಭಾಳ ಹೆವಿ ಇಲ್ಲ ಏನಿಲ್ಲ. ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ತೊಗೊಂಡಿದ್ವಿ, 65 ಮಂಚೂರಿ, ಆಮೇಲೆ ಮಟನ್ ಸುಕ್ಕ ಮತ್ತು ರೊಟ್ಟಿ ಎಲ್ಲ ಚೆನ್ನಾಗಿತ್ತು. ಯಾವಾಗಾದರೂ ಈ ಕಡೆಯಿಂದ ದಾಂಡೇಲಿದಿಂದ ಬಂದರೆ ರಾಮನಗರ, ಇದು ರಾಮನಗರ ಅಲ್ಲ, ಜಂಗಲ್ ಬೇಟೆ ಮುಂದೆ ಜಗಲ್ಪೇಟ್ ಮುಂದೆ ಸ್ವಲ್ಪ ಜಗಲ್ಪೇಟ್ ಮುಂದೆ. ಅದೇ ನೀವು ಬಂದ್ಮೇಲೆ ಇಲ್ಲಿ ಊಟ ಮಾಡಿ ಚೆನ್ನಾಗಿರ್ತದ. ಜಾಸ್ತಿ ರಾಮನಗರ ಏನೋ ಇದೆ, ಅದೇ ರಾಮನಗರ ಅನಿಸ್ತಾ ಇದೆ. ಆಮೇಲೆ ಅಂದ್ರೆ ರಾಮನಗರ ದಾರಿ ಒಳಗೆ. ಹಾಂ, ರಾಮನಗರ ದಾರಿ ಒಳಗೆ ಇಲ್ಲಿ ಚಲೋ ಇದೆ. ಭಾಳ ಜನ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಮಾಡಿ ಅವ್ರಿಗೂ ಚಲೋ ಸಪೋರ್ಟ್ ಆಗ್ತದೆ. ನಿಮ್ಗೆ ಚೆನ್ನಾಗಿ ಊಟ ಅಂತ ಇಲ್ಲಿ ನೋಡಿ ಮಾತಾಡಮ್ಮ. ಆಮೇಲೆ ನಾ ಜೀರಾ ತೊಗೊಂಡಿದ್ದೀನಿ, ಜೀರಾ ಕೊಡ್ತಾ ಇದ್ದೀನಿ. ಆಮೇಲೆ ಫ್ರೈಡ್ ಏನು ರೈಸ್ ಇದೆಯಲ್ಲ ಚಿಕನ್ದು, ಇಷ್ಟು ಕೊಟ್ಟಾರ. ಇಷ್ಟು ಅಲ್ಲಿ ಫೋನ್ ಪೇ ಮಾಡೋದೈತೆ ನೋಡಿ. ಪೇ ಮಾಡಕ್ಕೆ ಹೊಂಟ್ರಿ ಇವ್ರು ಶಾಂಭವಿ ಮತ್ತು ಚಿನ್ನು. ಈ ಕಡೆ ಮಾಡ್ಕೊಂಡು ಮುಖ ತಂದ ಇಟ್ಬಿಟ್ಟ. ಚೆನ್ನಾಗಿ ನಿಂಗೆ ಕಾಣಿಸ್ತಾವ ತಗೋ. ಆ ಕಡೆ ಭಾಳ ಅದಾವ. ಅಲ್ಲಿ ಮುಂದೆ ನೋಡಿ ಚೋಟ್ಯಾಗಳು ಹೆಂಗೆ ಬರತ್ತಾವ. ಅಲ್ಲಿ ನೋಡಲ್ಲಿ ಹಂಗೆ ಮಾಡಿ ವಿಡಿಯೋ. ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಕೂತಾಳ. ಬರ್ತಾ ಇದ್ದೀವಿ, ಬೆಳಗಾವಿ ಬರ್ತಾ ಇದ್ವಿ. ಬೆಳಗಾವಿದಿಂದ ದಾಂಡೇಲಿ ಹೋಗುವಾಗ ಸಂಭವ ಹೊಡೆದ್ಲು. ಈಗ ದಾಂಡೇಲಿದಿಂದ ರಾಮನಗರ ಬಂದ್ವಿ. ಅಲ್ಲಿಂದ ಅಪ್ಪು ಹೊಡೆದ ಮನೆಯವ್ರಿಗೂ. ನಾವು ತೊಗೊಂಡು ಹೋಗ್ತಾ ಇದ್ದಾನೆ. ನೀವು ಹೊಂಟರು. ಅಪ್ಪು ಬಂದ ಇಲ್ಲಿವರೆಗೂ ತೊಗೊಂಡ. ಚಿನ್ನು ಇಳಿದ್ರಿ ಇಲ್ಲಿ. ಎರಡು 5 o'clock ಟೈಮ್ ಬಂದ್ವಿ. ಎಷ್ಟೊಂದು ಟೈಮ್ ಆಯ್ತು ನೋಡಿ. ಆದರೂ ಆರಾಮಾಗಿ ಬಂದ್ವಿ ನಾವು. ಚಲೋ ಆಯಿತು ಎಲ್ಲ ನಮ್ಮ ಟ್ರಿಪ್ ದಾಂಡೇಲಿದ. ನಿಜವಾಗ್ಲೂ ಭಾಳ ಮಸ್ತ್ ಐತಿ. ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಈಗ ಎಲ್ಲ ಬ್ಯಾಗ್ ಅದು ಎಲ್ಲ ತೆಗೆದಿರ್ತೀವಿ. ಚಳಿನೂ ಸ್ವಲ್ಪ ಕಮ್ಮಿ ಆಗೈತಿ. ಆಮೇಲೆ ಚಿನ್ನು ಮತ್ತು ಅಪ್ಪು ಎಲ್ಲ ಸಾಮಾನೆಲ್ಲ ಲಗೇಜ್ ಅದು ಒಳಗಡೆ ತಂದಿರ್ತಾರೆ. ನೀವು ಒಂದು ಸರಿ ದಾಂಡೇಲಿ ಹೋಗಿ ಬರ್ರಿ, ಭಾಳ ಚೆನ್ನಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಒಂದಿನ 1 day ಟ್ರಿಪ್ ಅದ. ಹೈವೇ ಅದ, ಚಲೋ ಅದ. ಅದಕ್ಕೆ ನೀವು ಒಂದ್ಸಲ ಯಾವಾಗಾದರೂ ಹೋಗಿಲ್ಲಾಗಿತ್ತಂದರೆ ಒಂದ್ಸಲ ಹೋಗಿ ಬರ್ರಿ. ಮತ್ತು ನಮ್ಮ ವಿಡಿಯೋ ನೋಡಿ ಸಲುವಾಗಿ ನಿಮಗೆ ಭಾಳಷ್ಟು ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ನೋಡಿ, ಸಂಕ್ರಾಂತಿ ಬಂತು ತೋರಿತೋ, ಕಾಯಿಪಲ್ಲೆ ಕೆಲಸ ಹತ್ತೀತು. ನಾಷ್ಟಾನೂ ಇಲ್ಲ, ಊಟನೂ ಇಲ್ಲ, 11 ಆಯಿತು. ಏನು ಮಾಡ್ತೀರಾ ಕೆಲಸ? ಕಾಯಿಪಲ್ಲೆ ಅನ್ಕೋತ ಕಾಯಿಪಲ್ಲೆ ತರಕ್ಕೆ ಓಡಿಸ್ಬಿಟ್ಟೆ. ನಾಷ್ಟ ಮಾಡೋದು ಬಿಟ್ಟು ಹೋಗಿದಾರೆ. ಕೈ ತಗೊಳ್ರಿ, ನಾಷ್ಟ ಕೊಡ್ತೇನೆ ನಿಮಗೆ. ಸಂಕ್ರಾಂತಿ ಹಬ್ಬ ಜೋರದ ಮಾರ್ಕೆಟ್ ಒಳಗೆ. ಭೋಗಿ ಭಾಳ ರಶ್ ಅದ. ಹಾಂ, ಅದೇ ಯಾಕಂದ್ರೆ ಇಲ್ಲೂ ಹಿಂಡೆಲ ಗಣಪತಿ ಕಡೆ ತೊಗೊಂಡು ಕೊಡ್ತಾ ಇದ್ದಾರೆ. ಅಲ್ಲ, ಇದು ಹಿಂಡಲ್ಗ ಜೈಲ್ ಹತ್ರ ಎಲ್ಲ ಅಲ್ಲೂ ಭಾಳ ಜನ. ಈಗ ಅಲ್ಲೂ ಅವ್ರದ್ದು ಒಂದು ಇದಾಗೈತಿ ಈಗ ಮಾರ್ಕೆಟ್ದು. ಮತ್ತು ಕಡ್ಲಿ ಸುಲ್ಕಾಯಿ ಮತ್ತಂದ್ರು ಈಗೆಲ್ಲ ತೆಗೆದಿಡೋನು. ಎಲ್ಲನೂ ಕೆಲಸನೂ ಆಗೈತಿ. ನಾಷ್ಟ ಇಲ್ಲಿ ನಡೆದದ. ಇವತ್ತು ಮಟ್ಕಿ ಪಲ್ಯ ನಮ್ಮ ಮನೆ ಒಳಗೆ. ಮಟ್ಕಿ ಕಾಳು ಮೊಳಕೆ ಬಂದಿಲ್ಲ, ಆದರೂ ಟೇಸ್ಟ್ ಆಗೈತಿ. ನಾನು ತಿಂಡಿ ಮಾಡ್ತಾಯಿದ್ದೆ. ಚಿನ್ನುಗೆ ಮತ್ತು ರೊಟ್ಟಿ ಸ್ವಲ್ಪ ಮಾಡಿದೆ, ಜೋಳದ ರೊಟ್ಟಿ.
ಶೇಂಗಾ ಚಟ್ನಿ ಮಾಡಿಟ್ಟೇನಿದ್ರೋಗ ಅಪ್ಪು ಏನಪ್ಪ ಇವತ್ತ ನೀನ್ ನೋಡಿದ್ರೆ ಭಾಳ ಇಷ್ಟಪಡ್ತಾರೆ ಇರುವಾಗ ಭಾಳ ನೆನೆಸ್ತಾರೆ ಯಾವಾಗ್ಲೂ ಅಂತಾರೆ. ಫೋನ್ ಮಾಡಿದಾಗ ಅಂತಾರೆ ಶರಣ ಬಂದಾನೇನ್ರಿ ಆರಾಮದಾನೇನ ಡ್ಯೂಟಿ ಅದೆಲ್ಲ ಹೌದೌದ ಅದ ಅವಾಗ ಭೇಟಿ ಅದಲ್ಲ ಮತ್ತೀಗ ಅದಾನವ್ರ ಭಾಳ ಕೆಲ್ಸ ಹಚ್ತಾರ ಭಾಳ ಇದನ್ ಇರ್ತದ್ರಿ ಪಾಪ ಎಲ್ಲ. ಅದಕ್ಕೆ ಮೊನ್ನೆ ಒಬ್ರು ಅಂದ್ರಿ ಇಲ್ಲೇ ಒಂದ್ ಹಾಸ್ಪಿಟಲ್ ತೆಗೆದು ಬಿಡ್ರಲ್ಲ ನಾವ್ ನಮಗ್ ಗುಳಿಗೆ ಅದು ಕೊಡ್ ಅಲ್ಲ ರೀ ಅವ್ರೇನ್ ಅನ್ನತ್ತಾರ ನಮ್ ಗುಳಿಗೆದು ಕೊಡ್ತಾನು ಮತ್ತ ಇಲ್ಲೇ ಒಂದ್ ಹಾಸ್ಪಿಟಲ್ ತೆಗೆದು ಬಿಡ್ರಿ ಹಾಸ್ಪಿಟಲ್ ಇಲ್ಲಿ ನಾವ್ ಅಲ್ಲಿ ಹೋಗ್ಬೇಕಾಗೈತೆ ಅನ್ನತ್ತಾರ್ರಿ. ಏನ್ ಹೇಳೋದು ಹೇಳ್ರಿ ಈಗ ಅವ್ರಿಗೆ ಪಾಪ ಅದ ಅನ್ನತಾರ್ರಿ ಅವ್ರ ಹಂಗ ಅನ್ನತಾರ್ರಿ. ಅಂದ್ರೆ ಇಷ್ಟೆಲ್ಲಾ ಇದು ಶಾನೆ ಇದ್ದಾಗ ಒಂದ್ 2 ತಾಸ್ ನೀವು ಬೇಕಾದ್ರೆ ತಗೊಂಡ್ರು ಸಾಕು ನಮಗ ಇದನ್ ಆಗ್ತೈತೆ ಅನ್ನತಾರ್ರಿ. ಏನ್ ಮಾಡಿ ಬಹಳ ದಿವಸಗಳ ನಂತರ ಇರುವಕ್ಕ ಅವರು ನಮಗ ಭೇಟಿ ಬಂದ್ರು ಅವ್ರನ್ನ ನೋಡಿ ನಮ್ಗೆ ಖುಷಿ ಅದು ಮುಖದ ಮೇಲೆ ಕಳೆ ಇದೆ. ಚೆನ್ನಾಗಿ ಮಾತಾಡಿದ್ರಿ ಇವತ್ತ. ಸ್ವಲ್ಪ ಸಣ್ಣವಾಗಿದ್ದಾರೆ ಮತ್ತೆ ಅವ್ರು ಯಾವತ್ತೂ ಹೆಂಗ ನಗಲಾಗ್ತಾ ಇರ್ಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಹಾಗಾಗಿ ಬರ್ತಾ ಇರ್ಲಿ. ಆರೋಗ್ಯ ನಮ್ಮ ಸಂಗೀತ ವಿಶೇಷ ಸಣ್ಣ ಡಾಕ್ಟರ್ ದೊಡ್ಡ ಡಾಕ್ಟರ್ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ನೀನ ಗಿಫ್ಟ್ ಇದಕ್ಕಿಂತ ಗಿಫ್ಟ್ ನೀನ ನನಗೆ ಅಂತ ಹೇಳಿದ್ದೆ ನಾನು. ಏನಿಲ್ಲ ನಿಮ್ಮ ಆಶೀರ್ವಾದ. ಅಂದ್ರೆ ನಿಮ್ಗೆ ಏನಿದೆ ಅದು BP machine. ಹೌದು ಚಲೋ ತಂದಿದ್ದ ಅವ್ನು ಪಾಪ. ಅಂದ್ರೆ ಅವ್ರಿಗೆ ಚೆಕ್ ಮಾಡ್ಕೊ ಅವ್ರೇ ಸ್ವಂತ ಇಲೆಕ್ಟ್ರಾನಿಕ್ ಬಟನ್ ಒತ್ತಿದ್ರೆ ಅಂದಿದ್ರು ಆಂಟಿ ನೀವು ಮನ್ಯಾಗ ಅದೇ ರೀ ಆಯ್ತಲ್ಲ ಒಂದ್ ಚಲೋ ಆಯ್ತಲ್ಲ. ಅಂದ್ರೆ ಅವ್ರ BP ಇದೆ ಜಾಸ್ತಿ ಕಮ್ಮಿ ಇರ್ತದಲ್ಲ ಅವ್ರು ನೋಡ್ಕೊಳಕ್ ಚಲೋ ಆಯ್ತು ತಂದಿದ್ರು. ಡಬಲ್ ಅದು ಈಗ ಮಾಡಿ ನೋಡಿ ಕಲಿಸಿ ಬಿಡಲ್ಲ ಮತ್ತೆ ಎಲ್ಲಾ ಕಡೆ ಹೋಗಿರ್ತಾ ಇದ್ದಾರೆ. ನಮ್ ಸಲುವಾಗಿ ಎಷ್ಟು ಕಾಳಜಿ ತಗೋತಾನೆ ನೋಡ್ರಿ. ಆತ್ಮಕ್ಕ ಶಾಂತಿ ಸಿಕ್ತು. ಹಂಗಾಕೆಲ್ಲ ನೋಡ ಅವ್ರು ಕರೆಕ್ಟ್ ಇತ್ತು. ಈ ಕಡೆ ಕಾಮಿಡಿ ಇಟ್ಟರು ಅಲ್ಲ ಒಂದ್ ನಂಬರ್ ತಾನ ಇದ್ ಮಾಡ್ಕೊತ ಅದಾದ್ಮೇಲೆ ನಿಲ್ಸ್ತಾ ಇತ್ತು. ಸೊ ಸ್ಟಾರ್ಟ್ ಫೋಟೋ ನಿಮ್ ಮೊಬೈಲ್ ತೆಗಿಲ್ಲ ಸೆಂಡ್ ಮಾಡಂತೆ ಅವರು. ಬರ್ರಿ ಎಲ್ಲಾರು ಸಂಕ್ರಾಂತಿ ಹಬ್ಬ ಬಂತ. ರೊಟ್ಟಿ ಮಾಡ್ಯಾರೇನಿಲ್ಲ? ಸಜ್ಜಿ ರೊಟ್ಟಿ ತಿನ್ನಾಕ ಬಹಳ ರುಚಿ. ಕಡಕ್ ರೊಟ್ಟಿ ತಿಂದ ಹಲ್ಲುಗಟ್ಟಿ ಆಗ್ತಾವ ನೋಡ್ರಿ. ನೀವು ಬಿಸಿ ಬಿಸಿ ರೊಟ್ಟಿ ಮಾಡಿದೀನಿ ನಾನೀಗ. ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದೀವಿ ನಾವು. ಹೆಂಗಾಗ್ಯಾವ್ರಿ ರೊಟ್ಟಿ? ಎಲ್ಲ ಅವರೆಕಾಯಿ, ಬಟಾಣಿಕಾಯಿ, ಬದನೆಕಾಯಿ, ಚೌಳಿಕಾಯಿ, ಉಳ್ಳಾಗಡ್ಡಿ ಪಲ್ಯ, ಮೆತ್ತಿ ಪಲ್ಯ, ಗಜ್ಜರಿ, ಸೌತೆಕಾಯಿ, ಒಂದು ಇಲ್ಲಂತಾನು ಇವ್ರಿ ಎಲ್ಲ ಚಲೋ ಆಗಿತ್ತ. ಚಲೋ ಬಿಸಿ ಬಿಸಿ ಚಲೋ. ಅದ ಸಜ್ಜಿ ರೊಟ್ಟಿ ಅಂತ ಬಿಸಿ ಬಿಸಿ ಟೇಸ್ಟ್ ಆಗ್ತಾವ.